ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯ ಮಾಡಲ್ಲ ಅನ್ನೋ ವಿಶ್ವಾಸವಿದೆ. ಇತಿಹಾಸದಲ್ಲೇ ಒಂದು ಬಾರಿ ಅವಿಶ್ವಾಸ ನಿರ್ಣಯ ಆಗಿದ್ದಷ್ಟೇ ಅಂತ ರಿಪಬ್ಲಿಕನ್ನರಿಗೆ ಸಭಾಪತಿ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಭ್ರಷ್ಟಾಚಾರ, ಪಕ್ಷಪಾತ ಇಂಥ ಯಾವುದೇ ಆರೋಪ ಇಲ್ಲ. ಹೀಗಾಗಿ ನಾನು ಬದಲಾಗಲ್ಲ ಅನ್ನೋ ನಂಬಿಕೆ ಇದೆ. ಈ ಹಿಂದೆಯೂ ಕೂಡ ವಿಪಕ್ಷದವರೇ ಸಭಾಪತಿ ಆಗಿದ್ರು. ನನ್ನ ವಿರುದ್ಧ ಅವಿಶ್ವಾಸ ಆಗಲ್ಲ ಅನ್ನೋ ವಿಶ್ವಾಸವಿದೆ ಅಂತ ಹೊರಟ್ಟಿ ಅವರು ಹೇಳಿದ್ದಾರೆ. ನಾನು ಕುರ್ಚಿಗೆ ಅಂಟಿಕೊಂಡು ಕೂತಿಲ್ಲ ಅಂತ ಕೂಡ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಒಂದ್ ಕಡೆ ಸಂಪುಟ ವಿಸ್ತರಣೆಯ ಕಸರತ್ತು ಸರ್ಕಾರದಲ್ಲಿ ಜೋರಾಗಿ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಸಭಾಪತಿಯವರನ್ನ ಇಳಿಸಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಗಂಭೀರವಾಗಿ ನಡೀತಾ ಇದ್ದಾವೆ. ಈ ಸ್ಥಾನದ ಮೇಲೆ ಸಾಕಷ್ಟು ಜನರು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಮುಂಬರುವ ಅಧಿವೇಶನದಲ್ಲಿ ಈ ಒಂದು ಪ್ರಕ್ರಿಯೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆರಂಭವಾಗಿವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಭಾಪತಿ ಆಗಿರತಕ್ಕಂತಹ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಈಗಾಗಲೇ ಬಹುಮತ ಇಲ್ಲ ಅನ್ನುವಂಥದ್ದು ಕಾರಣಕ್ಕಾಗಿ ಈ ಒಂದು ಸಭಾಪತಿ ಸ್ಥಾನದಿಂದ ತಮ್ಮನ್ನು ಇಳಿಸಿಲ್ಲ ಅನ್ನುವಂಥದ್ದು ಒಂದು ಚರ್ಚೆ ಇತ್ತು. ಆದ್ರೆ ಈಗ ಕಾಂಗ್ರೆಸ್ಗೆ ಬಹುಮತ ಬಂದಿದೆ. ಹಾಗಾಗಿ ಗೌರವಯುತವಾಗಿ ಸಭಾಪತಿಯವರು ಸ್ಥಾನ ಬಿಡಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭವಾಗಿದ್ದಾವೆ. ಚರ್ಚೆ ಮಾಡಲಿಕ್ಕೆ ಸ್ವತಂತ್ರದಾರೆ ಎಲ್ಲರೂ. ಮತ್ತು ನನಗೆ ಯಾರು ಇನ್ನುವರೆಗೆ ನನಗೆ ಮಾತಾಡಿಸಿಲ್ಲ. ಮಾಧ್ಯಮದಲ್ಲಿ ನೋಡಿದ್ದೀನಿ. ಮತ್ತು ಇಲ್ಲಿವರೆಗೆ ನನಗನಿಸಿ 1980 ಇಲ್ಲಿವರೆಗೆ ಹೊಸ ಸರ್ಕಾರ ಬಂದಾಗ ಬಹುಮತ ಇರಂಗಿಲ್ಲ. ಕೆಲ ದಿವಸ ಆಗೋಣ ಬಹುಮತ ಬರ್ತೈತಿ. ಬಹುಮತ ಬಂದಾಗ ಯಾರು ಸಭಾಪತಿ ಮೇಲೆ ಅವಿಶ್ವಾಸ ಮಂಡನೆ ಆಗಲಿ ಕೆಳಗಿಳಿಸೋದಾಗಲಿ ಮಾಡಿಲ್ಲ. ಒಂದೇ ಕೇಸ್ನಲ್ಲಿ ನಡೆದಿತ್ತು. ಅದು ಬೇರೆ ಇದ್ರ ಸರಾಗಲ್ಲ. ಅವತ್ತು ಅವರು ಗೆದ್ರು. ಹಾಗಾಗಿ ಈಗ ನನಗೆ ಅನಿಸಿದ ಮಟ್ಟಿಗೆ ಸಭಾಪತಿ ಸ್ಥಾನ ಪಕ್ಷಾತೀತವಾಗಿರಬೇಕು. ಅದು ನಾನು ಸಭಾಪತಿ ಆದ ದಿವಸ ಪ್ರಾಥಮಿಕ ಸದಸ್ಯತ್ವಕ್ಕೆ ಪಕ್ಷದ ರಾಜೀನಾಮೆ ಕೊಟ್ಟಿನಿ. ಮತ್ತು ಇಲ್ಲಿವರೆಗೆ ನಾನು ಎಲ್ಲರಿಗೂ ಯಾವುದೇ ರೀತಿಯ ಪಕ್ಷಪಾತ ಮತ್ತೊಂದು ಮಾಡೀನಿ. ನನಗೆ 99% ಎಲ್ಲ ಪಕ್ಷದವರು ನನ್ನ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾರ ಅಂತ ಗೌರವ ಇದೆ. ಮತ್ತು ನಾನು ಇಡೀ ದೇಶದಲ್ಲಿ 8 ಸರಿ ಆರಿಸಿ ಬಂದು ರೆಕಾರ್ಡ್ ಮಾಡಿದಂತವ. ನಾನು ಹಿರಿಯರದೀನಿ. ಮತ್ತು ಉತ್ತರ ಕರ್ನಾಟಕದಿಂದ ಇಲ್ಲಿವರೆಗೆ 24 ಮೇಲೆ ಕೇವಲ 5 ಮಂದಿ ಮಾತ್ರ ಸಭಾಪತಿಗಳಾಗ್ಯಾರ. ಉತ್ತರ ಕರ್ನಾಟಕದ ಅದೀನಿ. ಮತ್ತು ಜನಪರವಾದಂತ ಕೆಲಸ ಮಾಡ್ತೀನಿ. ಇಲ್ಲಿವರೆಗೆ ಯಾವುದೋ ಕಪ್ಪು ಚುಕ್ಕಿ ಇಟ್ಕೊಂಡಿಲ್ಲ. ಕಾಂಗ್ರೆಸ್ ಸಂಖ್ಯಾಬಲ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಅವರಲ್ಲಿ ಒತ್ತಡ ಇದೆ. ಆ ಒತ್ತಡವನ್ನ ನೀಗಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಒಂದು, ನೀವು ಹೇಳ್ತಾ ಇದ್ದ ಹಾಗೆ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಸಾಧ್ಯ ಇಲ್ಲ, ಈ ತರದ ಪ್ರಕರಣಗಳಿದ್ದಾಗ ಮಾತ್ರ ಅನ್ನುವಂಥದ್ದು. ಒಂದು, ನಿಮ್ಮ ವಿವೇಚನೆಗೆ ಈ ಸಂಖ್ಯಾಬಲ ನಮಗೆ ಕಡಿಮೆ ಇದೆ ಅಂದಾಗ ತಾವೇನು ವಿವೇಚನೆ ಮಾಡ್ತಾ ಇದ್ರಿ ಅಂತ? ನಾ ಏನು ವಿವೇಚನೆ ಇಂಥವೆಲ್ಲ ಹೇಳಿನಲ್ಲ. ಇವೆಲ್ಲ ಇವರು ಯಾರು ಮಂಜುನಾಥ್ ಇದ್ದಾಗ ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ ಇದ್ರು. ಸಂಪೂರ್ಣ ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ಮೆಜಾರಿಟಿ ಇತ್ತು. ಬಂಗಾರಪ್ಪ ಇದ್ದಾಗ ಮೆಜಾರಿಟಿ ಇತ್ತು. ಆಮೇಲೆ ವೀರಪ್ಪ ಮೊಯ್ಲಿ ಇದ್ದಾಗ ಮೆಜಾರಿಟಿ ಇತ್ತು. ಅವಾಗೆಲ್ಲ ಮಂಜುನಾಥ್ ಅವರು ಇದ್ರು. ಆಮೇಲೆ ಜೆಡಿಎಸ್ ಬಂದಾಗ, ದೇವೇಗೌಡ ಬಂದಾಗ ಕಲ್ಮಣಕರ್ ಅವರು ಇದ್ರು. ಅವಾಗ ಮೆಜಾರಿಟಿ ಜೆಡಿಎಸ್ ಬಂತು. ಜೆ.ಎಚ್. ಪಾಟೀಲ್ ಇದ್ದಾಗ ಬಂತು. ಯಾವಾಗೂ ಇವತ್ತಿನವರೆಗೂ ಸಭಾಪತಿಯನ್ನ ಬದಲು ಮಾಡಿದಂತ ಉದಾಹರಣೆಗಳು ಇಲ್ಲ. ಅದಕ್ಕೆ ಅಂತ ಪ್ರಸಂಗ ಬಂದಾಗ ನಾನು ಖಂಡಿತವಾಗಿ ನನ್ನ ವಿವೇಚನೆ ಬಿಟ್ಟಂತ ತೀರ್ಮಾನವನ್ನು ನಾನು ತಗೊಳ್ತೀನಿ. ನೀವು ಹೇಳ್ತಾ ಇದ್ದೀರಿ ವಿರೋಧ ಪಕ್ಷದವರು ಇದ್ದವರೇ ಸಭಾಪತಿ ಆಗಿದ್ರು, ಆಡಳಿತ ಪಕ್ಷದಕ್ಕಿಂತನೂ ಕೂಡ ಅಂತ. ಆದ್ರೆ ಈಗ ಇರತಕ್ಕಂಥ ಪ್ರಸಂಗ, ಒಂದು ವೇಳೆ ಏನಾದರೂ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಮುಂದಾದರೆ ತಾವು ಹೇಗೆ ನೋಡ್ತೀರಿ? ತಾವು ಈ ಸೀಟಲ್ಲಿ ಇರಬೇಕು ಅನ್ನೋದ ಬಯಸ್ತೀರಾ, ಅಥವಾ ತಾವು ಹಿರಿಯರಿದ್ದೀರಿ, ಆತ್ಮಗೌರವಕ್ಕೆ ಬೆಲೆ ಕೊಟ್ಟು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತೀರಾ ಅಂತ? ನಾನು ಇವತ್ತಿನವರೆಗೂ ಆತ್ಮಗೌರವವನ್ನು ಬಿಟ್ಟು ಯಾವ ಅಧಿಕಾರದಲ್ಲಿ ಇಲ್ಲ. ಇಷ್ಟನ್ನು ಮಾತ್ರ ಹೇಳ್ತೀನಿ. ಹಿಂದೆ ಸಂವಿಧಾನದ ವಿಚಾರವಾಗಿ ಒಂದಷ್ಟೆಲ್ಲ ಚರ್ಚೆ ಆಗಿತ್ತು. ಜೊತೆಗೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು. ಆ ತರದ್ದು ಏನಾದ್ರು ಚರ್ಚೆ ಅಂತ ಏನ್ ಬರ್ತಾವ ಗೊತ್ತಿಲ್ಲ. ಸರ್ಕಾರ ನಮ್ಗೆ ಇನ್ನೂ ಏನು ಕಳಿಸಿಲ್ಲ. ಸರ್ಕಾರ ಏನ್ ತರ್ತೈತಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ನಮ್ಮ ಡ್ಯೂಟಿ ಮಾಡ್ತೀವಿ. ವಿಶ್ವಾಸ ಇದೆ ಈ ಅಧಿವೇಶನ ನೀವೇ ಕಂಪ್ಲೀಟ್ ಮಾಡ್ತೀರಾ ಅನ್ನೋದು ನನಗೆ ಹಂಗ ಅನಿಸ್ತೈತಿ. ಇದಿಷ್ಟು ಬಸವರಾಜ ಹೊರಟ್ಟಿ ಅವರ ನೇರವಾದಂತಹ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.